ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಾಗಲಕೋಟೆಯ ಬಿವಿವಿ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕರ್ನಾಟಕ ಸಾಹಿತ್ಯ ಸಂಘ ಮತ್ತು ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಕನ್ನಡ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಸಿದ್ದಗೊಳಿಸಲಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಹಚ್ಚೇವು ಕನ್ನಡದ ದೀಪ ಎಂಬ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಪ್ರಾರಂಭಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಆರ್ ಕಂದಗಲ್ಲ, ಡಾಕ್ಟರ್ ವಿಜಯಕುಮಾರ್ ಕಟಗಿಹಳ್ಳಿಮಠ ಸೇರಿದಂತೆ ಕಲಾ ಮತ್ತು ವಿಜ್ಞಾನ ವಿಭಾಗದ ಬೋಧಕ ಮತ್ತು ಬೋಧಕತೇರ ಸಿಬ್ಬಂದಿ ಹಾಗೂ ವಿದ್ಯಾವೃಂದ ಉಪಸ್ಥಿತರಿದ್ದರು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಎನಿತು ಇನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು. ಕಲ್ಪನೆಯ ಕಣ್ಣು ಹರಿವನಟ ಸಾಲು ದೀಪಗಳ ಬೆಳಕ ನೀರೇರು. ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕಾರಣ ಏನು, ಇವತ್ತಿನ ಹೊಸ ತಲೆಮಾರಿನ ಮಕ್ಕಳು ಅವರು ಲೇಖಕರಾಗಿ ಬೆಳಿಬೇಕು, ನಾಡು ನುಡಿ ಸಂಸ್ಕೃತಿಯನ್ನು ಕುರಿತು ಆಲೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆಗಳನ್ನು ತಮ್ಮ ವ್ಯಕ್ತಿಯ ಮೂಲಕ, ಪದ್ಯದ ಮೂಲಕ ಹೇಳುವಂತಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮತ್ತು ಅವರ ಈ ಪ್ರತಿಭೆಗೆ ಪ್ರಕಾಶನಕ್ಕೆ ಒಂದು ವೇದಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ರಾಜ್ಯೋತ್ಸವದ ಕವಿಗೋಷ್ಠಿಯನ್ನು ಮಾಡಿದ್ದೀವಿ. ಅನೇಕ ಬೇರೆ ಬೇರೆ ಮಹಾವಿದ್ಯಾಲಯದ ನಮ್ಮ ಸಂಸ್ಥೆ ಬೇರೆ ಬೇರೆ ಮಹಾವಿದ್ಯಾಲಯದ ಮಕ್ಕಳು ಪದ್ಯಗಳನ್ನು ಬರೆದು ಇಲ್ಲಿ ಬಂದು ವಾಚನ ಮಾಡಿದ್ದಾರೆ. ಆ ಉದ್ದೇಶ ಅಂತಂದರೆ ಅಂಥ ಒಂದು ಅನುಭವದ ಅಭಿವ್ಯಕ್ತಿಯನ್ನು ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕೊಟ್ಟಾಗ ಅವರಿಗೆ ಸ್ಥೈರ್ಯ ಉಂಟಾಗ್ತದೆ, ಧೈರ್ಯ ಬರ್ತದೆ ಮತ್ತು ಆಲೋಚನೆ ಮಾಡುವಂಥ ಕ್ರಮ ರೂಪಿಸ್ಕೊಳ್ತಾರೆ. ಆ ಕಾರಣಕ್ಕಾಗಿ ಈ ವಿದ್ಯಾರ್ಥಿ ಕವಿಗೋಷ್ಠಿಯನ್ನು ನಾವು ಮಾಡಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಬಹಳ ಅರ್ಥಪೂರ್ಣವಾಗಿ ಪದ್ಯಗಳನ್ನು ಬರೆದಿದ್ದಾರೆ. ವರ್ತಮಾನದ ಮತ್ತು ದೈನಂದಿನದ ಅನೇಕ ಸಮಸ್ಯೆಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅದು ಮುಳುಗಡೆ ಇರ್ಬೋದು, ಅದು ಕಾಶ್ಮೀರ ಸಮಸ್ಯೆ ಇರ್ಬೋದು, ಅದು ಹಸಿವಿನ ಸಮಸ್ಯೆ ಇರ್ಬೋದು, ಅನ್ನದ ಸಮಸ್ಯೆ ಇರ್ಬೋದು, ಉದ್ಯೋಗ ಸಮಸ್ಯೆ ಇರ್ಬೋದು. ಈ ಥರದ ಅನೇಕ ಬೇರೆ ಬೇರೆ ಸಮಸ್ಯೆಗಳನ್ನ ಎತ್ಕೊಂಡು ಇವತ್ತಿನ ಹೊಸ ತಲೆಮಾರಿನ ಮಕ್ಕಳು ಆಲೋಚನೆ ಮಾಡ್ತಾ ಇರೋದು ಅದು ಒಂದು ಆರೋಗ್ಯಪೂರ್ಣವಾದ ಸಮಾಜದ ಲಕ್ಷಣ ಅಂತ ಹೇಳ್ಕೊಂಡು ನಾವು ಭಾವಿಸ್ತೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡಿದ್ರು. ನಂತರ ಕನ್ನಡ ಎಂದೆಂದಿಗೂ ನಂದಾದೀಪವಾಗಿ ಬೆಳಗಲಿ ಎಂದು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸಸ್ಯದ ಎಲೆಗಳಿಂದ ತಯಾರಿಸಿದ ಬೊಕ್ಕೆಯನ್ನ ನೀಡಿ ಉಪಸ್ಥಿತ ಗಣ್ಯರನ್ನು ಸ್ವಾಗತ ಮಾಡಿಕೊಂಡರು. ಈ ವೇಳೆ ಚುಟುಕು ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ಎಸ್ಆರ್ ಕಂದಗಲ್ಲ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಇದಾದ ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಕರ್ನಾಟಕ ಚರಿತ್ರೆ, ಕನ್ನಡಕ್ಕಾಗಿ ಹೋರಾಡಿದವರ, ಕನ್ನಡವನ್ನ ಉತ್ತುಂಗಕ್ಕೇರಿಸಿದವರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಸೂಕ್ತವಾಗಿ ಕನ್ನಡದ ಸತ್ವವನ್ನು, ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರತರುವುದಕ್ಕೆ ಈ ಒಂದು ಪ್ರಯತ್ನ ಸುಧಾರವಾದದ್ದು. ಇದಕ್ಕಾಗಿ ನಾನು ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಕರ್ನಾಟಕ ಸಾಹಿತ್ಯ ಸಂಘದವರು ಮತ್ತು ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಕನ್ನಡ ಸಂಘದ ಪ್ರೊಫೆಸರ್ ಸಜಾನಂದ ಚಂದ್ರಗುತ್ತಿಯವರಿಗೆ ಮತ್ತು ಎಲ್ಲ ಉಳಿದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದ ಕವಿಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ಡಿ ಕೆಂಗಲಗುತ್ತಿ, ಡಾಕ್ಟರ್ ಬಸವರಾಜ್ ಕುಂಬಾರ್ ಸೇರಿದಂತೆ ಹಲವು ಪ್ರಾಧ್ಯಾಪಕರು, 49 ಯುವ ಕವಿಗಳು ಭಾಗಿಯಾಗಿ ಕನ್ನಡ ನಾಡುನುಡಿ, ಉದ್ಯೋಗ ಸಮಸ್ಯೆ, ಪ್ರವಾಹ, ಜಯಂತಿ ಸೇರಿದಂತೆ ಇನ್ನೂ ಹಲವು ರೀತಿಯ ಸ್ವರಚಿತ ಕವಿತೆಗಳನ್ನು ವಾಚನ ಮಾಡಿ ಕನ್ನಡ ರಾಜ್ಯೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದರು. ಈ ಮೂಲಕ ಕನ್ನಡ ಹಬ್ಬದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು.